ಒಂದೇ ಥರದ್ 4 ಟ್ಯಾಬ್ಲೆಟ್ ನುಂಗ್ತಾರೆ ಯಾರಾದ್ರೂ? ನಿನ್ ವಯಸ್ಸೆಷ್ಟು? ಹೆಣ್ಮಕ್ಳು ವಯಸ್ಸು ಕೇಳ್ಬಾರ್ದು. ಅಯ್ಯೋ ಇವಳೆಲ್ಲಿಂದ ತಗ್ಲಾಕೊಂಡ್ಲಪ್ಪ. ಮದ್ವೆ ಅಂತೂ ಆಗಿದ್ಯಲ್ಲ, ಮದ್ವೆ ಆಗಿರೋರು 4 ಟ್ಯಾಬ್ಲೆಟ್ ನುಂಗ್ಬೇಕು. ಹಾ 40 ದಾಟಿದ್ರೆ ಇದ್ರ ಡಬಲ್ ನುಂಗ್ಬೇಕು. ಈ ಟ್ಯಾಬ್ಲೆಟ್ಸ್ ನುಂಗಿದ್ರೆ ಹೋಟೆಲ್ ಬ್ಯಾಂಡ್ ಸೆಟ್ ಶುರುವಾಗಿ ನಿನ್ ಬಾಯಿಗೆ ಬೀಗ ಬೀಳುತ್ತೆ. ಹಲೋ, ಓಕೆ. ಪ್ರಿಯಾ, ಅಮ್ಮರಲ್ಲೇ ತುಂಬಾ ಕೆಮ್ಮಾಗ್ಬಿಟ್ಟಿದೆ, ಮಾತ್ರೆ ಕೇಳಬೇಕಿತ್ತು. ಅದಕ್ಕೆ ನಿಮ್ಮ ಮೊಮ್ಮಗ ಯಾಕಜ್ಜಿ? ನಾನ್ ಕೊಡ್ತೀನಲ್ಲ. ಅಲ್ವೇ, ಎಲ್ಲಾದ್ರಲ್ಲೂ ನಾನು ನಿನ್ ಜೊತೆನೇ ಇರ್ತೀನಲ್ಲ. ಮತ್ತೆ ಯಾಕೆ ಇಷ್ಟ ಬೇಗ ನನ್ನ ಮೇಲೆ ಕಳಿಸ್ಬೇಕು ಅಂತಿದ್ಯಾ? ಯಾಕಜ್ಜಿ ಹಾಗೆ ಮಾತಾಡ್ತೀಯಾ? ನೀನ್ ಅಡಿಗೆ ದಾಳಿಗೆ ಹೇಗೋ ನನ್ನ ಶರೀರ ತಗೊಂಡು ಬದುಕಿದ್ದೀನಿ ಕಣೆ. ಇವಾಗ ನೀನ್ ವೈದ್ಯ ಮಾಡ್ತೀನಿ ಅಂದ್ರೆ ನನ್ನ ಜೀವ ತಡ್ಕೊಳತ್ತೇನೆ. ಭಯ ಪಡ್ಬೇಡ ಅಜ್ಜಿ. ಈಗ ತಾನೇ ನನ್ನ ಪತಿರಾಯರು ನಂಗೆ ಕೆಮ್ಮಾಗಿದೆ ಅಂತ ಟ್ಯಾಬ್ಲೆಟ್ ಕೊಟ್ಟು ಹೋದ್ರು. ಅದನ್ನೇ ನಿಂಗೆ ಕೊಡ್ತಿದ್ದೀನಿ. ಮೊದ್ಲೇ ಹೇಳ್ಬೇಕಲ್ವೇ? ಹಾ ಕೊಡು. ಹಾ ಇರು ಅಜ್ಜಿ. 40 ದಾಟಿದ್ರೆ ನಂಗೆ ಕೊಟ್ಟಿರೋ ಮಾತ್ರೆಗೆ ಡಬಲ್ ಕೊಡ್ಬೇಕಂದ್ರು. ನಂಗೆ 4 ಕೊಟ್ಟಿದ್ದಾರೆ ಅಂದ್ರೆ ಅಜ್ಜಿಗೆ 8. ತಗೋ ಅಜ್ಜಿ, ನುಂಗು. ಇಷ್ಟೊಂದು ಯಾಕೆ ನಿನ್ ಪಿಂಡ? ನಿನ್ ವಯಸ್ಸೆಷ್ಟು? ಯವ್ವನದಲ್ಲಿ ತೇಲ್ತಾರೋ ಹೆಂಗಸ್ರು ವಯಸ್ಸು ಹೇಳ್ಬಾರ್ದೇ ಮೊಮ್ಮಗಳೇ. ನಾಚ್ಕೊಂಡಿದ್ ಸಾಕ್ ಬಿಡು. ಮುದುಕ್ರು 8 ಟ್ಯಾಬ್ಲೆಟ್ ನುಂಗ್ಬೇಕು ಅಂತ ನಿಮ್ಮ ಮೊಮ್ಮಗನೇ ಹೇಳಿದ್ದು. ನುಂಗು ಅಜ್ಜಿ. ಅಯ್ಯೋ, ನಿನ್ ವಯಸ್ಸೇನಾದ್ರೂ ಅಲ್ಲೇ ನಿಂತು ಬಿಡತ್ತಾ? ಮುದುಕ್ರಂತೆ ಮುದುಕ್ರು. ಆ ನೀರ್ ಕೊಡು. ಅಜ್ಜಿ, ಯಾಕೋ ಗುಂಡಿಗೆ ಒಡೆದೋಗಷ್ಟು ಗಟ್ಟಿಯಾಗಿ ಕಿರ್ಚ್ಕೊಂಡೆ? ಅಷ್ಟೊಂದು ಟ್ಯಾಬ್ಲೆಟ್ಸ್ ನುಂಗಿದ್ರೆ ನಿಜವಾಗ್ಲೂ ನಿನ್ ಎದೆ ಒಡೆದೋಗುತ್ತೆ. ಅದು ಮೋಷನ್ ಟ್ಯಾಬ್ಲೆಟ್ಸು. ಅಯ್ಯೋ, ನೀನ್ ನಿಜವಾಗ್ಲೂ ಕೊಟ್ಟಕಂಡ್ಬಿಡ್ತೀಯ. ಏನೋ, ನನ್ನ ನೇಹನ್ ಕರ್ಕೊಂಡು ಬೇರೆ ಡಾಕ್ಟರ್ ಹತ್ರ ಹೋಗ್ತೀನಿ. ನನಗ್ ನೀವು ಬೇಡ, ನಿಮ್ಮ ಔಷಧಿನೂ ಬೇಡ. ಅಯ್ಯಯ್ಯೋ, ನನಗ್ ಬೇಡ. ಅಜ್ಜಿ, ಅಂದ್ರೆ ನಿಮಗ್ ತೊಂದ್ರೆ ಕೊಟ್ಟೆ ಅಂತ ಜಾಪಾಳ್ ಮಾತ್ರೆ ಕೊಟ್ಟಿದ್ರ ಪತಿರಾಯರೇ ನಿಮ್ಮನ್ನ? ಹೋಗು. ಅಮ್ಮರ್ ಪೈಲ್ವನ್ ಕೈ ಇಷ್ಟೊಂದು ಸ್ಟ್ರಾಂಗ? ಪತಿರಾಯರೇ ನಿಮಗ್ ಮಾಡ್ತೀನಿ ರೀ. ನಮಸ್ತೆ ಶಕುಂತಲಾ ಅವರೇ. ನಮಸ್ತೆ ಶಕುಂತಲಾ ಅವರೇ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ ಶಕುಂತಲಾ ಅವರೇ. ಚೆನ್ನಾಗಿದ್ದೀನಿ. ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು.
ಹಾಯ್ ಅಮ್ಮ. ಹಾಯ್ ಗುಡ್ ಕಂದ. ಈವ್ನಿಂಗ್. ಗುಡ್ ಈವ್ನಿಂಗ್. ತುಂಬಾ ಚೆನ್ನಾಗಿದೆಯಮ್ಮ ಡೆಕೋರೇಷನ್. ಹ್ಯಾಪಿ ಬರ್ತ್ಡೇ ಅಮ್ಮ. ಥ್ಯಾಂಕ್ ಯು. ಗೆಸ್ಟ್ ಎಲ್ಲ ಬಂದಿದ್ದಾರೆ, ಹೋಗು ಬೇಗ ರೆಡಿ ಆಗಿದ್ದ. ಸರಿ ಅಮ್ಮ. ಏನಾಗಲ್ಲ ಏನು ಆಗಲ್ಲಮ್ಮ, ಸ್ವಲ್ಪ ಹೊತ್ತು ತಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳಮ್ಮ, ಸ್ವಲ್ಪ ಹೊತ್ತಷ್ಟೇ. ಸ್ವಲ್ಪ ತಡ್ಕೊಳ್ಳಿ. ಸಿಸ್ಟರ್, ಏನು ಆಗಲ್ಲಮ್ಮ, ಸ್ವಲ್ಪ ಹೊತ್ತು. ಏನು ಆಗಲ್ಲಮ್ಮ. ಸಿಸ್ಟರ್, ಸ್ವಲ್ಪ ಅವ್ರ ಕಾಲು ಹಿಡ್ಕೊಳ್ಳಿ. ಸ್ವಲ್ಪ ಹೊತ್ತು ಅಷ್ಟೇಮ್ಮ. ಅಲ್ಲಾಡ್ಬೇಡಿ, ಅಲ್ಲಾಡ್ಬೇಡಿಮ್ಮ. ಅಲ್ಲಾಡ್ಬೇಡಿ. ಓಕೆ, ಮುಗೀತು ಮುಗೀತು. ಸಿಸ್ಟರ್, ಆ ಕ್ಲಾತ್ ತಗೊಂಡು ಬನ್ನಿ. ಏನು ಆಗಲ್ಲ, ಏನು ಆಗಲ್ಲ. ಸ್ವಲ್ಪ ತಡ್ಕೊಳ್ಳಿ. ರಾಧಿಕಾ, 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 ರಾಧಿಕಾ. ಮಾವ, ರಾಧಿಕಾ ಕಾಣಿಸ್ತಿಲ್ಲ, ಎಲ್ಲಿ ಹೋದ್ಲು? ಅವಳು ಮನೇಲಿಲ್ಲ ಕೈಲಾಶ್. ಮನೇಲಿ ಬರ್ತ್ಡೇ ಇಟ್ಕೊಂಡು ಈ ಟೈಮಲ್ಲಿ ಹೊರಗಡೆ ಯಾಕೆ ಹೋದ್ಲು? ನಮ್ಗೇನ್ ಗೊತ್ತು ಕೈಲಾಶ್, ನಮ್ಗೇನಾದ್ರೂ ಹೇಳೋಗ್ತಾಳ? ಮತ್ತೆ ಈ ಡೆಕೋರೇಷನ್ ಎಲ್ಲ ಯಾರು ಮಾಡಿಸಿದ್ದು? ಎಲ್ಲ ಅರ್ಧದಲ್ಲೇ ಬಿಟ್ಟು ಹೇಳ್ದೆ ಕೇಳ್ದೆ ಹೋಗಿದ್ದಕ್ಕೆ ಫಂಕ್ಷನ್ ಡಿಸ್ಟರ್ಬ್ ಆಗ್ಬಾರ್ದಂತ ನಾವ್ 3 ಜನನೇ ಎಲ್ಲ ಏರ್ಪಾಟ್ ಮಾಡಿದ್ವಿ. ಬರ್ತ್ಡೇ ಫಂಕ್ಷನ್ ಮುಂದೆ ನಿಂತು ನೋಡ್ಕೊ ಅಂತ ರಾಧಿಕಾಗಿ ಹೇಳ್ಬಿಟ್ಟು ಹೋಗಿದ್ದೆ. ಅಷ್ಟು ಜವಾಬ್ದಾರಿ ಇಲ್ಲದೆ ಎಲ್ಲಿಗೆ ಹೋದ್ಲು? ಶಕುಂತಲಾ ದೇವಿ ಅವರೇ, ಟೈಮ್ 5 ಗಂಟೆ ಆಯ್ತು. ಬೇಗ ಕೇಕ್ ಕಟ್ ಮಾಡಿ, ನಾವು ಹೊರಡ್ತೀವಿ. ತುಂಬಾ ಕೆಲಸ ಇದೆ. ಹಾ, ಖಂಡಿತ. ಓಕೆ ರೀ. ಕಂದ ಕೈಲಾಶ್, ಅಮ್ಮ, ರಾಧಿಕಾ ಇನ್ನು ರೂಮಲ್ಲಿ ರೆಡಿ ಆಗ್ತಿರ್ಬೇಕು. ಬೇಗ ಕರಿ ಕಂದ, ಕೇಕ್ ಕಟ್ ಮಾಡೋಣ. ಅಮ್ಮ, ಅದು ಏನಾಯ್ತು ಕಂದ? ರಾಧಿಕಾ ಮನೇಲಿ ಇಲ್ವಂತಮ್ಮ, ಎಲ್ಲೋ ಹೋಗಿದ್ದಾಳಂತೆ. ಎಲ್ಲೂ ಹೋಗಿದ್ದಾಳೆ ಅಂತಿದ್ಯಲ್ಲೋ? ನಾನು ಮನೇಲೇ ಇದ್ದೀನಲ್ಲ, ನನಗಾದ್ರೂ ಹೇಳಿ ಹೋಗ್ಬೋದಿತ್ತಲ್ಲ. ಸರಿ, ಒಂದ್ಸಲ ರಾಧಿಕಾಗೆ ಫೋನ್ ಮಾಡಿ ನೋಡು. ಆಗ್ಲಿಂದ ಮಾಡ್ತಿದ್ದೀನಮ್ಮ, ಫೋನು ಮನೇಲೆ ಬಿಟ್ಟು ಹೋಗಿದ್ದಾಳೆ. ಎಲ್ಲಿಗೆ ಹೋಗಿರ್ಬೋದು? ಶಕುಂತಲಾ ಅವರೇ, ಬೇಗ ಬನ್ನಿ, ಕೇಕ್ ಕಟ್ ಮಾಡೋರಂತೆ. ಬಂದೆ, 1 ನಿಮಿಷ. ಏನು ಆಗಲ್ಲಮ್ಮ, ಸ್ವಲ್ಪ ತಡ್ಕೊಳ್ಳಿ. ಸ್ವಲ್ಪ ಖುಷಿ ಮಾಡಮ್ಮ. ಅಮ್ಮ,
ಆಕ್ಸಿಜನ್ ಬೇಕಾಗಬಹುದೇನೋ, ಬೇಗ ರೆಡಿ ಮಾಡ್ಕೊಳ್ಳಿ. ಶಕುಂತಲಾ ಅವ್ರೆ, ನಿಮ್ ಮಗ ಇದ್ದಾನೆ, ಮತ್ತೆ ನಿಮ್ ಸೊಸೆ ಇಲ್ಲಿ ಕಾಣ್ತಾನೆ ಇಲ್ವಲ್ಲ? ನಮ್ ರಾಧಿಕಾ ಹೊರಗಡೆ ಹೋಗಿದ್ದಾಳ್ರಿ, ಮನೇಲಿಲ್ಲ. ನಿನ್ ಬರ್ತ್ಡೇ ಇಟ್ಕೊಂಡು ಹೊರಗಡೆ ಯಾಕೆ ಹೋದ್ಲು ನಿಮ್ ಸೊಸೆ? ನಿಮ್ ಬಗ್ಗೆ ಅಷ್ಟೂನು ಗೌರವ ಇಲ್ವಾ? ನಿಮ್ಗೆ ಶಿಸ್ತು ಅಂದ್ರೆ ಪ್ರಾಣ, ಮತ್ತೆ ನಿಮ್ ಸೊಸೆನ ಕಂಟ್ರೋಲ್ ಅಲ್ಲಿ ಇಡೋದಲ್ವಾ? ಇಂಥ ಒಕೇಶನ್ ಅಲ್ಲೂ ಮನೇಲಿರೋದ್ ಬಿಟ್ಟು ಹೊರಗಡೆ ಹೋಗಿದ್ದಾಳೆ ಅಂದ್ರೆ ಏನನ್ಬೇಕು? ಹೆಣ್ಮಗು ಹುಟ್ಟಿದೆ, ತುಂಬಾ ಕ್ಯೂಟ್ ಆಗಿದ್ದಾಳೆ. ನಿಮ್ಗೆ ಹೆಣ್ಮಗು ಆಗಿದೆ ಸಿಸ್ಟರ್. ಬರ್ತಿದ್ದೀನಿ ಕಣ್ರಿ. ಶಕುಂತಲಾ ಅವರೇ, ನಾನಿನ್ ಹೊರಡ್ತೀನಿ. ಅಯ್ಯೋ, ಕೇಕ್ ಕಟ್ ಮಾಡಿದ್ಮೇಲೆ ಹೋಗ್ರಿ. ನಾನಿವಾಗ ಬೇಗ ಹೋಗದೆ ಇದ್ರೆ ನಮ್ಮವ್ರು ಕೋಪ ಮಾಡ್ಕೋತಾರೆ. ಅಮ್ಮ, ಕೇಕ್ ಕಟ್ ಮಾಡಮ್ಮ. ರಾಧಿಕಾ ಇಲ್ದೆ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ಕಣೋ. ನೀವು ನಿಮ್ ಸೊಸೆಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ರು, ಅವಳು ನಿಮಗ್ ಕೊಡ್ತಿಲ್ವಲ್ಲ? ರಾಧಮ್ಮ, ಕಂಗ್ರಾಟ್ಸ್, ನಿಮ್ಗೆ ಮೊಮ್ಮಗಳು ಹುಟ್ಟಿದಾಳೆ. ತಾಯಿ ಮಗು ಇಬ್ರು ಆರಾಮಾಗಿದ್ದಾರೆ. ಸಮಯಕ್ಕೆ ಸರಿಯಾಗಿ ದೇವ್ರ ಹಾಗೆ ಬಂದು ನನ್ನ ಸೊಸೆನ ಕಾಪಾಡಿದಿರಮ್ಮ. ನಿಮ್ ಋಣ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಯಾರ್ ನೀವು? ಇವ್ರ ಸೊಸೆ ಹೆರಿಗೆ ನೋವಿಂದ ನರಳ್ತಿದ್ರು ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ರು ಮೇಡಮ್. ಮಗು ಅಡ್ಡ ತಿರುಗಿದ್ದಾಗ ಡೆಲಿವರಿ ಮಾಡಿಸ್ಬೇಕು ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು. ಮೆಡಿಕೋ ಆಗಿದ್ದು ನೀನದನ್ ಮಾಡಿದ್ಯಾ ಅಂದ್ರೆ ನಿಂಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆಯಮ್ಮ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್, ಒಂದ್ಸಲ ನೀವು ಕೂಡ ಹೋಗಿ ಪೇಷಂಟ್ನ ಚೆಕ್ ಮಾಡಿ. ಸರಿ ಅಮ್ಮ. ರಾಧಮ್ಮ, ನಾನು ಮತ್ತೆ ಬಂದು ನೋಡ್ತೀನಿ. ಸರಿ ಅಮ್ಮ ಅವರೇ.
ಆಗೋ ಕಾರ್ಯ ಅದಾಗದೆ ಆಗೋ ಹಾಗೆ ನಮ್ ಪ್ರಯತ್ನ ಇಲ್ದೇನೆ ರಾಧಿಕಾ ಟೈಮಿಗ್ ಮನೇಲಿಲ್ದೆ ಅವಳ ಕಾಲನ್ ಮೇಲೆ ಅವಳೆ ಕಲ್ ಹಾಕೊಂಡ್ಲು. ಅಮ್ಮ, ಇವಾಗ ರಾಧಿಕಾ ಮನೆಗ್ ಬಂದ್ ಕೂಡ್ಲೆ ಅತ್ತೆ ಮತ್ತೆ ಭಾವನ್ ಕೈಯಲ್ಲಿ ಅವಳ ಕಥೆ ಜಿಂತಾತ ಜಿತಾನೆ. ನಿಮ್ಗೆ ಶಿಸ್ತು ಅಂದ್ರೆ ಪ್ರಾಣ, ಮತ್ತೆ ನಿಮ್ ಸೊಸೆನ ಕಂಟ್ರೋಲಲ್ಲಿ ಇಡೋದಲ್ವಾ? ಅತ್ತೆ ಬಂದೇನಮ್ಮ, ಬಾ. ನಿಮ್ಮ ಅತ್ತೆ ಹುಟ್ಟುದಬ್ಬ ಅಂತ ಗೊತ್ತಿದ್ರು ಕೂಡ ಮನೇಲಿರೋದನ್ನ ಬಿಟ್ಟು ಎಲ್ರ ಮುಂದೆನೋ ನನ್ನ ತಂಗಿ ತಲೆ ತಗ್ಸೋ ಥರ ಮಾಡ್ಬಿಟ್ಟಲ್ಲಮ್ಮ. ಅಯ್ಯೋ, ನಮ್ಮ ಅತ್ಕೆ ನಿನ್ ಮೇಲೆ ಎಷ್ಟ್ ನಂಬಿಕೆ ಇಟ್ಕೊಂಡಿದ್ರು. ನನ್ ಸೊಸೆ ತುಂಬಾ ಒಳ್ಳೆಯೋಳು ಅಂತ ಎಷ್ಟು ಜನಕ್ಕೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು. ಆ ನಂಬಿಕೆನೆಲ್ಲ ಒಂದೇ ಏಟ್ಗೆ ನಿರ್ನಾಮ ಮಾಡಿದ್ದಿಲ್ಲಮ್ಮ. ಹುಟ್ಟಿದ ಹಬ್ಬದ ದಿನಾನೇ ಅತ್ತೆಗೆ ಅವಮಾನ ಆಗೋ ತರ ಮಾಡ್ಬಿಟ್ಟಲ್ಲಕ್ಕ. ಸುಮ್ನೆ ಇರು. ಆಗ್ಲೇ ಏನಾಯ್ತು ಅಂದ್ರೆ? ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ಕೈಲಾಶ್ ಅವ್ರೆ, ನಾನು ಹೇಳೋದು ಒಂದ್ಸಲ ಕೇಳಿ. ಇನ್ನೇನು ಹೇಳ್ಬೇಡ. ನಾನು ಹೇಳಿದ್ದೇನು, ನೀನ್ ಮಾಡಿದ್ದೇನು. ಅಮ್ಮ ಬೇಡ ಅಂತ ಹೇಳಿದ್ರು ಕೂಡ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆ ಜವಾಬ್ದಾರಿ ನಿನಗೊಪ್ಸಿದೆ. ಮುಂದೆ ನಿಂತು ಏರ್ಪಾಟೆಲ್ಲ ಮಾಡ್ತೀನಿ ಅಂತ ನೀನು ಮಾತು ಕೊಟ್ಟಿದ್ದೆ. ನಿನ್ ಕೈಯಲ್ಲಿ ಆಗಲ್ಲ ಅಂದಿದ್ರೆ ನಾನಾದ್ರೂ ಮಾಡ್ತಾ ಇದ್ನಲ್ಲ. ಅಯ್ಯೋ, ನಾನು ಎಲ್ಲಿಗೆ ಹೋಗಿದ್ದೆ, ಏನಕ್ಕೆ ಹೋಗಿದ್ದೆ? ನೀನ್ ಮಾತಾಡಿದ್ ಸಾಕು. ನೀನ್ ಗೊತ್ತಿದ್ದು ಮಾಡ್ತೀಯೋ ಗೊತ್ತಿಲ್ಲದೆ ಮಾಡ್ತೀಯೋ ಗೊತ್ತಿಲ್ಲ ರಾಧಿಕಾ. ತಪ್ಪು ಮಾಡೋದು, ಸಮಜಾಯಿಷಿ ಕೊಡೋದು ನಿನಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ. ಪ್ರತಿ ಸಲ ಹೀಗೆ ಮಾಡ್ತೀಯ. ನಡು ಮನೇಲಿ ತಲೆ ತಗ್ಸ್ಕೊಂಡು ನಿಂತ್ಕೊಳ್ತೀಯ. ನಾನೇನು ತಪ್ಪು ಮಾಡಿಲ್ಲ ಅತ್ತೆ. ಮಾಡೋದೆಲ್ಲ ಮಾಡಿ ಮತ್ತೆ ತಪ್ಪು ಮಾಡಿಲ್ಲ ಅನ್ಬಿಟ್ರೆ? ನೀನಿಲ್ಲ ಅನ್ನೋ ಬೇಜಾರಲ್ಲಿ ನಮ್ಮ ಅತ್ಗೆ ಕೇಕು ಕಟ್ ಮಾಡಿಲ್ಲ. ಚಿಕ್ಕಮ್ಮ, ನೀವು ಮಾತಾಡ್ಬೇಡಿ. ನಂಗೂ ಸ್ವಲ್ಪ ಮಾತಾಡೋದಕ್ ಬಿಡಿ. ನಾನು ಎಲ್ಲಿಗೆ ಹೋಗಿದ್ದೆ ಅಂತ ನನಗೂ ಹೇಳೋದಕ್ ಬಿಡಿ. ಅತ್ತೆ, ಬೇಡ. ಈಗಾಗ್ಲೇ ನಿನ್ನಿಂದ ನಮ್ಮಮ್ಮ ಕುಗ್ಗ್ ಹೋಗಿದ್ದಾರೆ. ಹುಟ್ಟಿದ ಹಬ್ಬದ ದಿನ ನಮ್ಮಮ್ಮ ಕಣ್ಣೀರ್ ಹಾಕೋ ಥರ ಮಾಡ್ಬಿಟ್ಟೆ. ಮಾಡಿರೋದು ಸಾಕು ರಾಧಿಕಾ, ನೀನ್ ಹೋಗು. ಹಾಗಲ್ಲ ರೀ, ನಾನು ಹೇಳ್ತಿದ್ದೀನಲ್ಲ ರಾಧಿಕಾ, ನೀನ್ ಹೋಗು ಪ್ಲೀಸ್. ಅತ್ತೆ, ನಾನು ಹೇಳೋದ್ನ ನೀವಾದ್ರೂ. ನೀನ್ ಹೇಳ್ದೆ ಕೇಳ್ದೆ ಹೋಗಿರೋದ್ರಿಂದ ನಿನ್ನ ಸಮಜಾಯಿಷಿ ಕೇಳೋಕೆ ನಾನು ತಯಾರಿಲ್ಲ.
ಕೈಲಾಶ್ ಅವ್ರೆ ಅದು ಸಾಕು ರಾಧಿಕಾ, ನಿನ್ನಿಂದ ಆಗಿರೋ ಡಿಸ್ಟರ್ಬೆನ್ಸ್ ಸಾಕು.